ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೊಳ್ಳೇದಾಗಲಿ. ಗುರುಮಕ್ಕಳೇ, ಶ್ರೀಫಲ 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 ಅಂತ ನೀವು ಕೇಳಿರ್ತೀರ. ಇದು ಶ್ರೀ ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ ಶ್ರೀ ಮಹಾಲಕ್ಷ್ಮಿ, ಆ ಜಗನ್ಮಾತೆಗೆ ಸಂಬಂಧಪಟ್ಟಂತಹ ಇಷ್ಟವಾದಂತಹ ವಶೀಕರಣ. ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ವಶೀಕರಣ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿಯ ವಶೀಕರಣ ಮಂತ್ರ ಸಿದ್ಧಿಗೆ ಬೇಕಾದಂತಹ ಉತ್ತಮವಾದ ಒಂದು ಫಲ, ಅದನ್ನೇ ನಾವು ಶ್ರೀಫಲ ಅಂತ ಕರಿತೀವಿ. ಶ್ರೀಫಲ ಅಂದರೆ ಇದೊಂದು ಚಿಕ್ಕದಾದ ಪುಟ್ಟದಾದ ತೆಂಗಿನಕಾಯಿ ಥರ ಇರುತ್ತೆ. ಸೇಮ್ ತೆಂಗಿನಕಾಯಿ ಹೇಗಿರುತ್ತೆ ಹಾಗೆ ಇರುತ್ತೆ. ಆದರೆ ಇದರ ಮೇಲೆ ತೆಂಗಿನಕಾಯಿ ಹೇಗೆ ಜುಟ್ಟಿರುತ್ತೆ ಅಂದರೆ ಗರಿಗರಿಯಾಗಿ ಅದಕ್ಕೆ ನಾರೆಲ್ಲ ಇರುತ್ತೆ ತೆಂಗಿನಕಾಯಿಗೆ, ಅದೇ ಥರ ಶ್ರೀಫಲಕ್ಕೆ ಇರುತ್ತೆ. ಶ್ರೀಫಲದ ಮೇಲೆ ನಾರು ಇರುತ್ತೆ. ಈ ನಾರು ನಾವು ಸ್ವಲ್ಪ 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 ತೆಗಿಬೋದು, ನೋಡ್ಬೋದು. ನೋಡೋಕ್ಕೆ ಸುಂದರವಾಗಿ, ಸೌಮ್ಯವಾಗಿ, ಅತ್ಯಾಕರ್ಷವಾಗಿರ್ತಕ್ಕಂಥ ಈ ಶ್ರೀಫಲ ಅತ್ಯಂತ ಉತ್ತಮವಾದುದು ಶ್ರೀ ಮಹಾಲಕ್ಷ್ಮಿ ಪೂಜೆಗೆ. ಶ್ರೀ ಮಹಾಲಕ್ಷ್ಮಿ ಪೂಜೆಗೆ ಸಾಕಷ್ಟು ಮಂದಿ ಸ್ತ್ರೀಯರು, ಮಹಾಲಕ್ಷ್ಮಿ ಭಕ್ತರಾದಂತಹ, ಅಭಿಮಾನಿಗಳಾದಂತಹ, ಗುರುಮಕ್ಕಳಾದಂತಹ ಸಾಕಷ್ಟು ಮಂದಿ ಸ್ತ್ರೀಯರು ಮಹಾಲಕ್ಷ್ಮಿಯನ್ನು ಶುಕ್ರವಾರ ಅಥವಾ ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ರತಗಳಲ್ಲೂ ಅಥವಾ ಪುಣ್ಯಕಾಲಗಳಲ್ಲಿ, ಪುಣ್ಯ ನಕ್ಷತ್ರಗಳಲ್ಲಿ ಅಥವಾ ಗ್ರಹಬಾಲಗಳು ಕೂಡಿರತಕ್ಕಂಥ ಸಮಯದಲ್ಲಿ ಅಥವಾ ಹುಣ್ಣಿಮೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಕ್ಕಂಥ ಎಲ್ಲ ರೀತಿಯ ಭಕ್ತರು, ಅವರು ಅದರಲ್ಲೂ ಹೆಚ್ಚಾಗಿ ಹೆಂಗಳೆಯರು, ಸ್ತ್ರೀಯರು ಈ ಒಂದು ಶ್ರೀಫಲವನ್ನು ಉಪಯೋಗಿಸಿದ್ರೆ ಬಹಳ ಉತ್ತಮ. ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥ ದಿನಗಳಲ್ಲಿ ಈ ಮಹಾಲಕ್ಷ್ಮಿ ಯಾವುದನ್ನು ಇಷ್ಟಪಡ್ತಾಳೆ, ಯಾವ ಹೂವನ್ನು, ಯಾವ ಕಾಯಿಯನ್ನು, ಯಾವ ಹಾರವನ್ನು, ಯಾವ ವಸ್ತುಗಳನ್ನು, ಯಾವ ನೈವೇದ್ಯವನ್ನು ಮಹಾಲಕ್ಷ್ಮಿ ಇಷ್ಟಪಡ್ತಾಳೆ ಅದನ್ನು ತಿಳ್ಕೊಂಡು ನಾವು ಮಹಾಲಕ್ಷ್ಮಿಯನ್ನು ಆರಾಧಿಸಿದ್ರೆ ಉತ್ತಮವಾದ ಫಲ, ಹಾಗೆ ಹೆಚ್ಚಿನ ಫಲಿತಾಂಶ ನಮಗೆ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಮೊದಲು ನಾವು ಯಾವುದೇ ದೇವತೆಗಾಗಲಿ, ಯಾವುದೇ ಗುರುಗಾಗಲಿ, ಯಾವುದೇ ಸ್ನೇಹಿತನಿಗಾಗಲಿ ಅಥವಾ ಯಾರೇ ಬಂಧುಗಳಾಗಲಿ ಅಥವಾ ಇನ್ಯಾರೇ ಆಗಲಿ, ಅತಿಥಿಗಳಾಗಲಿ, ಅವ್ರಿಗೇನು ಬೇಕು, ಅವ್ರಿಗೆ ಯಾವ್ದು ಇಷ್ಟ, ಅವ್ರು ಏನು ತಿಂತಾರೆ, ಏನು ಕುಡಿತಾರೆ, ಅವರು ಯಾವುದ್ರ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ, ಯಾವುದಕ್ಕೆ ಆಕರ್ಷಿತರಾಗ್ತಾರೆ ಅದನ್ನು ನಾವು ತಿಳ್ಕೊಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಗುರುಗಳು, ಮಹಾತ್ಮರು, ಪೂಜಾರಿಗಳು, ಪೂಜೆ ಮಾಡೋರು, ಯಂತ್ರಿಕರು, ಮಾಂತ್ರಿಕರು, ಹಾಗೆ ಸಿದ್ಧ ಪುರುಷರು ಇವರೆಲ್ಲ ಕೆಲವೊಂದು ತಂತ್ರಗಳನ್ನು ಬಳಸಿದರು. ಅದು ಗಿಡಮೂಲಿಕೆ ಇರ್ಬೋದು ಅಥವಾ ಕಾಯಿ ಇರ್ಬೋದು, ಬೇರೆ ಇರ್ಬೋದು ಅಥವಾ ಯಾವುದೋ ಒಂದು ಯಂತ್ರ, ಬೀಜಾಕ್ಷರ, ಮಂತ್ರ ಇರ್ಬೋದು. ಹಾಗೆ ಮಹಾಲಕ್ಷ್ಮಿಗೆ ಇಷ್ಟವಾದಂತಹದ್ದು ಕೆಲವೊಂದು ಪದಾರ್ಥಗಳು ಇರುತ್ತೆ. ನಿಮಗೆ ಗೊತ್ತಿದೆ, ಕೆಂಪು ಗುಲಗಂಜಿ ಮೊದಲನೇದಾಗಿ. ಕೆಂಪು ಗುಲಗಂಜಿ ಮಹಾಲಕ್ಷ್ಮಿಗೆ ಇಷ್ಟ ಇರುತ್ತೆ, ಕೆಂಪು ಗುಲಗಂಜಿ. ಅದಾದಮೇಲೆ ನಿಮಗೆ ಸಾಕಷ್ಟು ಒಂದು ಈಗ ಕವಡೆ, ಲಕ್ಷ್ಮೀ ಕವಡೆ ಬರುತ್ತೆ. ಲಕ್ಷ್ಮೀ ಕವಡೆ ನಿಮಗೆ ಗೊತ್ತಿದೆ. ಹೀಗೆ ಸಾಕಷ್ಟು ಪದಾರ್ಥಗಳು ಲಕ್ಷ್ಮಿ ಇಷ್ಟಪಡ್ತಾಳೆ. ಅದರಲ್ಲಿ ಶ್ರೀಫಲ ಕೂಡ ಒಂದು. ಈ ಶ್ರೀಫಲ ಮಹಾಲಕ್ಷ್ಮಿಯ ಒಂದು ಪೂಜೆಯಲ್ಲಿ ಇದನ್ನು ಬಳಸಿ ಬೇರೆ ಎಲ್ಲ ರೀತಿಯ ಪೂಜೆಯನ್ನು ನೀವೇ ಮಾಡ್ಕೋಬೋದು. ನಿಮಗೆ ಗೊತ್ತಿದೆ, ಊದು ಕಡ್ಡಿ ಹಚ್ಚುತ್ತೀರಾ, ಗಂಧದ ಕಡ್ಡಿ ಹಚ್ತೀರಾ, ದೀಪ ಹಚ್ಚುತ್ತೀರಾ, ಕರ್ಪೂರ ಬೆಳಗ್ತೀರಾ, ಹಣ್ಣು ಹಂಪಲಕಾಯಿ ಇಡ್ತೀರಾ, ಹಾಗೆ ಅರ್ಶಿನ ಕುಂಕುಮ ಇಡ್ತೀರಾ, ಹೂಗಳಿಂದ ಅಲಂಕಾರ ಮಾಡ್ತೀರಾ, ಸಾಧ್ಯವಾದರೆ ವಸ್ತ್ರಾಲಂಕಾರ ಮಾಡ್ತೀರಾ. ಹಾಗೆ ಲಕ್ಷ್ಮಿಗೆ ಬೇಕಾದ ಬೆಳ್ಳಿದೋ ಬಂಗಾರದ ಯಾವುದೋ ಒಂದು ಮುಖವಾಡ, ಕವಚವನ್ನು ಕೂಡ ಹಾಕಿ ಪೂಜೆ ಮಾಡ್ತೀರಾ. ಇದು ಹಬ್ಬಗಳಲ್ಲಿ ಅಲ್ಲದೆ ಶುಕ್ರವಾರ ಟೈಮಲ್ಲೂ, ಅದರಲ್ಲೂ ಸ್ತ್ರೀಯರು ಮಾಡ್ತಕ್ಕಂಥ ಬಹಳ ಇಷ್ಟವಾದ ಪೂಜೆ ಲಕ್ಷ್ಮಿಗೆ. ಬರೀ ಲಕ್ಷ್ಮಿ ಸ್ತ್ರೀಯರಿಗೆ ಮಾತ್ರ ಸೀಮಿತ ಅಲ್ಲ. ನಮ್ಮಂಥ ಸಾಧುಗಳು, ಯೋಗಿಗಳು, ತಪಸ್ವಿಗಳು, ಸಿದ್ಧರು, ಪುರುಷರು, ಹಾಗೆ ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಕೋಮಿನವರಾಗಿರಲಿ, ಪ್ರತಿಯೊಬ್ಬರಿಗೂ ಧನಲಕ್ಷ್ಮಿ ಬೇಕು, ಧಾನ್ಯಲಕ್ಷ್ಮಿ ಬೇಕು, ಆರೋಗ್ಯ ಭಾಗ್ಯಲಕ್ಷ್ಮಿ ಬೇಕು, ವೀರಲಕ್ಷ್ಮಿ ಬೇಕು, ಶೂರಲಕ್ಷ್ಮಿ ಬೇಕು, ಸಾಹಸ ಲಕ್ಷ್ಮಿ ಬೇಕು, ಮುಕ್ತಿ ಲಕ್ಷ್ಮಿ ಬೇಕು, ಮೋಕ್ಷ ಲಕ್ಷ್ಮಿ ಬೇಕು, ವಿದ್ಯಾಲಕ್ಷ್ಮಿ ಬೇಕು. ಅಷ್ಟೇಕೆ ಸಿದ್ದೇಶ್ವರಿ, ಹಾಗೆ ಯೋಗಿನಿ, ಮಹಾಯೋಗಿನಿ, ತಪಸ್ವಿನಿ, ಹಾಗೆ ಸಕಲ ಸಿದ್ಧಿಗಳ ಆಗರ, ಹಾಗೆ ಮಹಾಮಾತೆ, ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಆದಿಲಕ್ಷ್ಮಿ, ಮಹಾಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ನಾವು ಪಡ್ಕೋಬೇಕಾದ್ರೆ ನಮಗೆ ಶ್ರೀಫಲ ಅತಿ ಮುಖ್ಯ. ಈ ಶ್ರೀಫಲ ಇಲ್ಲದೆ ಹೋದರೆ ಅಷ್ಟು ಆಕರ್ಷಿತವಾಗಿರಲ್ಲ. ಈ ಶ್ರೀಫಲವನ್ನು ನೀವು 2 ಕಾಯಿಯನ್ನು ಹಿಟ್ಟಾದರೂ ಪೂಜೆ ಮಾಡಿ. ಬಹಳ ಸುಲಭವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಶ್ರೀಫಲ ಸಿಗುತ್ತೆ. ಕೇವಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಟರೆ 2-3 ಸಿಗುತ್ತೆ.
ನೀವು ಇದನ್ನು 8 ಕಾಯಿ ತನ್ನಿ, ಆದಷ್ಟು 8 ಕಾಯಿ ತನ್ನಿ. 8 ಕಾಯಿ ತಂದರೂ ನಡೆಯುತ್ತೆ, ಅಥವಾ 9 ಕಾಯಿ ತಂದರೂ ನಡೆಯುತ್ತೆ, ಅಥವಾ 18 ಕಾಯಿ ತಂದರೂ ನಡೆಯುತ್ತೆ, ನೆನಪಿಟ್ಕೊಳ್ಳಿ. ಅಥವಾ 108 ಕಾಯಿ ತಂದರೂ ನಡೆಯುತ್ತೆ. ಈ ಫಲಗಳನ್ನು ನೀಟಾಗಿ ನೀವು ಒಂದು ಶುದ್ಧವಾದ ಶುಭ್ರವಾದ ಒಂದು ತಟ್ಟೆಯನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಒಂದು ಕೆಂಪು ವಸ್ತ್ರವನ್ನು ಇಟ್ಕೊಳ್ಳಿ. ಅದರಲ್ಲಿ ಈ ಕಾಯಿಗಳನ್ನು ಹಾಕಿ, ಇದಕ್ಕೆ ಗಂಧ, ಅಶ್ವಗಂಧ ಅಂತೀವಿ, ಅಶ್ವಗಂಧ, ಹಾಗೆ ಶುದ್ಧವಾದ ಗೋಗಳಿಂದ ಮಾಡಿದಂಥ ವಿಭೂತಿಯನ್ನು, ಹಾಗೆ ಅರ್ಶಿನ ಕುಂಕುಮ ಇದೆಲ್ಲವನ್ನು ಒಂದೊಂದು ಚೂರು ಹಾಕಿ, ಹಾಗೆ ಜೊತೆಗೆ ಇದರ ಜೊತೆಗೆ ಅಕ್ಷತೆ ಕಾಳನ್ನು ಹಾಕಿ, ಸಾಧ್ಯವಾದರೆ ಇದನ್ನು ತಾಂಬೂಲದ ಎಲೆಗಳ ಮೇಲೆ ಇಟ್ಟರೆ ಒಳ್ಳೆಯದು, ಅಥವಾ ಬಾಳೆ ಎಲೆಯಲ್ಲಿ ಇಟ್ಟರೂ ನಡೀತದೆ, ಅಥವಾ ಬೇರೆ ಎಕ್ಕೆ ಎಲೆಗಳು ಬರುತ್ತೆ ನಿಮಗೆ, ಬಿಳಿ ಎಕ್ಕೆ ಗಿಡದ ಎಲೆಗಳನ್ನು ಇಟ್ಟರೂ ಕೂಡ ನಡೀತದೆ, ಅವುಗಳ ಮೇಲೆ ಅಥವಾ ಅವುಗಳ ಬೇರುಗಳ ಜೊತೆಯಲ್ಲಿ ಈ ಒಂದು ಕಾಯಿಗಳನ್ನು ಇಟ್ಟರೂ ಕೂಡ ನಡೀತದೆ. ಒಟ್ಟಿನಲ್ಲಿ ಒಂದು ತಟ್ಟೆನಲ್ಲಿ ಒಂದು ಶುಭ್ರವಾದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ಕಾಯಿಗಳನ್ನು ಹಾಕಬೇಕಾಗುತ್ತೆ. ಹಾಗೆ ನೀವು ಪ್ರತಿ ಶುಕ್ರವಾರ ಪೂಜೆ ಮಾಡಿ, ಪ್ರತಿದಿನ ಸಂಜೆ ದೀಪ ಹಚ್ಚಿ, ಶುಕ್ರವಾರ ವಿಶೇಷವಾದ ಪೂಜೆ ಮಾಡಿ. ಶುಕ್ರವಾರ ನೀವೇನಪ್ಪ ಮಾಡ್ತೀರಾ ಅಂದರೆ, ಗುರುವಾರ ಮೊದಲೇ ಪುಳಿಯೋಗರೆ ಮಾಡಿ, ಪುಳಿಯೋಗರೆ ಮಾಡಿ ಅವತ್ತು ನೈವೇದ್ಯ ಮಾಡ್ಕೊಳ್ಳಿ. ಇದರಿಂದ ಜ್ಯೇಷ್ಠ ಲಕ್ಷ್ಮಿ ತೃಪ್ತಿ ಆಗ್ತಾಳೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ, ಆಕೆ ತೃಪ್ತಿ ಆಗಬೇಕು, ಆಕೆ ಮನೆ ಬಿಟ್ಟು ಹೋಗಬೇಕು. ಹಾಗೆ ಮನೆ ಬಿಟ್ಟು ಹೋದ ಮೇಲೆ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಮನೆಯನ್ನು ಪ್ರವೇಶ ಮಾಡ್ತಾಳೆ, ಅಥವಾ ಅಂಗಡಿಯನ್ನು ಪ್ರವೇಶ ಮಾಡ್ತಾಳೆ, ಅಥವಾ ಹೋಟೆಲ್ಲು, ಆಫೀಸು, ಫ್ಯಾಕ್ಟ್ರಿನ, ಒಟ್ಟಿನಲ್ಲಿ ನಿಮ್ಮದು ಕೆಲಸ ಕಾರ್ಯಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಆಕೆ ನಿಮ್ಗೆ ಒಲಿಬೇಕು. ಆ ವಿಧದಲ್ಲಿ ಅದಕ್ಕೆ ಆಗ ಪ್ರವೇಶ ಮಾಡ್ತಾಳೆ ಶುಕ್ರವಾರ ನೀವು ಸಂಜೆ ಪಾಯಸ ಗೀಸ ಮಾಡಿ, ಅಥವಾ ಬೆಳಗ್ಗೆ ಪೂಜೆ ಮಾಡಿ ಪಾಯಸ ಗೀಸ ಮಾಡಿ ಸ್ವೀಟು, ಅದು ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿಗೆ ತೃಪ್ತಿ ಆಗಬೇಕು. ಆಕೆ ಆಗ ತೃಪ್ತಿ ಹೊಂದಿ ನಿಮಗೆ ಕೊಡಬೇಕಾದ ಎಲ್ಲ ಐಶ್ವರ್ಯವನ್ನು ಆಕೆ ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಆರೋಗ್ಯವನ್ನು ಮೊದಲನೇದಾಗಿ, ಅನಂತರ ಐಶ್ವರ್ಯ, ಜೀವನೋಪಾಯಕ್ಕಾಗಿ, ಸುಂದರವಾದ ಒಂದು ಜೀವನಕ್ಕಾಗಿ. ದುರಾಸೆ ಬೇಡ, ಕೇವಲ ಆಸೆ ಇರಲಿ. ಹೀಗೆ ಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು. ಯೋಗಿಗಳಿಗೆ ಬೇಕು, ಸಿದ್ಧರಿಗೆ ಬೇಕು, ಸನ್ಯಾಸಿಗಳಿಗೆ ಬೇಕು, ಪೂಜಾರಿ ಗುರುಗಳಿಗೆ ಬೇಕು, ಅರ್ಚಕರಿಗೆ ಬೇಕು, ಎಲ್ಲರಿಗೂ ಬೇಕು. ಜಗನ್ಮಾತೆ ಮಹಾಲಕ್ಷ್ಮಿ ಇಲ್ಲದೆ ಹೋದರೆ ಸ್ವರ್ಗ ಕೂಡ ನಡೆಯೋದಿಲ್ಲ. ಅದಕ್ಕೆ ಮಹಾಲಕ್ಷ್ಮಿನ ನಾವು ಶುಭ್ರವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಶ್ರೀಫಲ ಕಾಯಿಗಳನ್ನು ನಾನು ಆಗಲೇ ಹೇಳಿದೆ, 8 ಕಾಯಿ, 9 ಕಾಯಿ, 18 ಕಾಯಿ ಇತ್ಯಾದಿ. 108 ಕಾಯಿ ಇಟ್ಟರೂ ನಡೀತದೆ. ನಿಮ್ಮ ಇಷ್ಟ, ಎಷ್ಟು ಸಾಮರ್ಥ್ಯನೋ ಅಷ್ಟು ಕಾಯಿ ಇಟ್ಕೊಳ್ಳಿ. ಭಾಳ ಚೀಪಾಗಿ ಸಿಗುತ್ತೆ. ಪೂಜೆ ಮಾಡಿ, ಅರ್ಶಿನ ಕುಂಕುಮ ಎಲ್ಲ, ಕೇಸರಿ ಗೀಸರಿ ಎಲ್ಲ ಗಂಧ ಇಟ್ಟು, ಹಾಗೆ ಬೆಳಗ್ಗೆ ಆರತಿ ಬೆಳಗ್ಗೆ, ಹಾಗೆ ಪ್ರಸಾದನ ಎಲ್ಲರಿಗೂ ಹಂಚಿ. ಇದರಿಂದ ನಿಮ್ಗೆ ಒಳ್ಳೆಯದಾಗಲಿ. ಈ ರೀತಿ 48 ದಿನ ಮಾಡಿ. ಎಷ್ಟು? 48 ದಿನ. ಪ್ರತಿ ಗುರುವಾರ ಪುಳಿಯೋಗರೆ ಹೇಳಿದ್ದೀನಿ, ಪ್ರತಿ ಶುಕ್ರವಾರ ನೀವು ಪಾಯಸ ಗೀಸ ಮಾಡಬೇಕು. ಇದಕ್ಕೆ ಬೀಜಾಕ್ಷರ ಮಂತ್ರ ನಾನು ಕೊಡ್ತೀನಿ. ದಾರಿದ್ರ್ಯ ನಿವಾರಕ ಶ್ರೀ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ವಶೀಕರಣ ಮಂತ್ರವನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ದಯಪಾಲಿಸಿದ್ದೀನಿ. ಸ್ಕ್ರೀನ್ ಮೇಲೆ ನಿಮಗೆ ಮಂತ್ರ ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮಿದು. ಸ್ಕ್ರೀನ್ ಮೇಲೆ ನಿಮಗೆ ಮಹಾಲಕ್ಷ್ಮಿದು ಮಂತ್ರ ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ದಿನಕ್ಕೆ ನೀವು ಸಿದ್ಧಿ ಮಾಡ್ಕೋಬೇಕು ಅಂದರೆ, ಗುರುಗಳಾದವರು, ಸಿದ್ಧಪುರುಷರು, ಮಾಂತ್ರಿಕರು, ಇವರು ಸಿದ್ಧಿ ಮಾಡ್ಕೋಬೇಕಂದ್ರೆ 48 ದಿನ, ಪ್ರತಿದಿನ 1000 ಜಪ ಮಾಡಬೇಕು. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೊಂಡ್ರೆ 250 ಸಾರಿ ಇದಾಗುತ್ತೆ ಮಂತ್ರ ಜಪ. 5 ಸಾರಿ ದಿನಕ್ಕೆ ಕೂತ್ಕೋಬೇಕು. ಹಾಗೆ 48 ದಿನ ಇದನ್ನು ಕಂಟಿನ್ಯೂ ಮಾಡಬೇಕು. ಅನಂತರ ಏನು ಬೇಕಿಲ್ಲ. ಅನಂತರ ನೀವು ದಿನಕ್ಕೆ 100 ಸಾರಿ ಹೇಳ್ಕೊಂಡ್ರೆ ನಡೀತದೆ. ಈ ಶ್ರೀ ಜಗನ್ಮಾತೆ ಅಷ್ಟೈಶ್ವರ್ಯ ಮಾತೆ ಮಂತ್ರವನ್ನು ಕೇವಲ ಆಗ 108 ಸಾರಿ ಜಪ ಮಾಡಿ ಬೇರೆಯವರಿಗೆ ಒಂದು ಶ್ರೀಫಲ ಕೊಟ್ಟರೆ, ಅದ್ರ ಜೊತೆಗೆ ಒಂದು ಕಾಯಿನ್, ಏನಾದರೂ ಕಾಯಿನುಗಳು ದಕ್ಷಿಣೆ ಇಟ್ಟಿರ್ಬೇಕಲ್ಲಿ, ಒಂದು ಕಾಯಿನು ಒಂದು ಶ್ರೀಫಲವನ್ನು ನೀವು ಬೇರೆಯವ್ರು ಕೊಟ್ಟರೆ, 1 ಕೊಡಬೇಡಿ, 2 ಕೊಡಿ. 2 ಕೊಟ್ಟರೆ ನೀವು ಶ್ರೀಫಲ, ಅಥವಾ 3 ಕೊಡಿ. 3 ಕೊಟ್ಟರೆ ಒಳ್ಳೆಯದು, ಅಥವಾ 8 ಕೊಟ್ಟರೆ ಒಳ್ಳೆಯದು. ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಪೂಜೆ ಮಾಡೋಕ್ಕೆ ಅವ್ರ ಮನೆಗಳಲ್ಲಿ ಪೂಜೆ ಮಾಡ್ಕೊತಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಗುರುಗಳಾದಂಥವರು ನೀವು ಅವ್ರು ಕೊಟ್ಟಷ್ಟು ದಕ್ಷಿಣೆಯನ್ನು ತಗೊಳ್ಳಿ. ಗುರುಗಳು ಹೇಳ್ತಾ ಇದ್ದೀನಿ. ಅಥವಾ ನೀವೇ ಸಾಮಾನ್ಯರು ಅನ್ನೋದಾದರೆ ನೀವು ಬೇರೆಯವರಿಗೆ ಕೊಡ್ಬೋದು, ನಿಮ್ಮ ಮನೆಯಲ್ಲಿ ಇಟ್ಕೋಬೋದು. ನಿಮಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ. ಈ ರೀತಿ ಶ್ರೀಫಲದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ಹತ್ತಾಕರ್ಷಕವಾದದ್ದು. ಮಹಾಲಕ್ಷ್ಮಿ ಶಕ್ತಿ ಇದರಲ್ಲಿ ಇರುತ್ತೆ. ಇದು ನೋಡ್ರಿ, ಜಗತ್ತಿನಲ್ಲಿ ಮಹಾಲಕ್ಷ್ಮಿ ಪ್ರತಿ ಅಣುರೇಣು ತೃಣಾಕಾಶದಲ್ಲೂ ಇದ್ದಾಳೆ. ಹಾಗೆ ಜಗನ್ಮಾತೆ ಈ ಸೃಷ್ಟಿ ಸ್ಥಿತಿ ಲಯ ಹಾಗೂ ಆಧಾರಭೂತಳು. ಪ್ರತಿ ಅಣುರೇಣು ತೃಣಾಕಾಷ್ಟ, ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಗ್ರಹ ತಾರೆ ಪಕ್ಷಿ ಪ್ರಾಣಿ ಎಲ್ಲದರಲ್ಲೂ ಆ ಮಹಾಲಕ್ಷ್ಮಿ ಇರ್ತಾಳೆ. ಯಾವುದೋ ಒಂದು ರೂಪದಲ್ಲಿ ಆಕೆ ನಮಗೆ ಕಾಣಿಸ್ತಾ ಇರ್ತಾಳೆ. ಅದನ್ನು ನಮ್ಮ 3ನೇ ಕಣ್ಣಿನಿಂದ ನಾವು ಗುರುತಿಸ್ಬೇಕು. ನಮ್ಮ ದಿವ್ಯ ನೇತ್ರ ಅಥವಾ ದಿವ್ಯ ದೃಷ್ಟಿ ಅಥವಾ ತ್ರಿನೇತ್ರದಿಂದ ಆಕೆಯನ್ನು ನಾವು ಗುರುತಿಸ್ಬೇಕು. ಅದಕ್ಕೆ ಸುಲಭ ಮಾರ್ಗ ಅಂದರೆ ಈ ರೀತಿ, ಗೊತ್ತಾಯ್ತಲ್ಲ? ಅದಕ್ಕೆ ನಿಮ್ಗೆ ಒಳ್ಳೆಯದಾಗಲಿ. ಈ ಒಂದು ಮಂತ್ರಗಳನ್ನು, ಈ ಮಂತ್ರವನ್ನು, ಬೀಜಾಕ್ಷರ ಮಂತ್ರನ ಪಠನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಗೂ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಒಳ್ಳೆಯದಾಗಲಿ. ಓಕೆ ಇವರೇ,
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಏನಾದರೂ ಹಾಕೊಳ್ಳಿ. ಹಾಗೆ ನನ್ನ ನಂಬರ್ ಇರುತ್ತೆ, ಏನಾದರೂ ಮಾಹಿತಿ ಬೇಕಂದ್ರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ, ಒಳ್ಳೆಯದ ರೀತಿಯಲ್ಲಿ ಒಳ್ಳೆಯದಕ್ಕಾಗಿ. ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಆರೋಗ್ಯ ಭಾಗ್ಯ ಮುಖ್ಯ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಜೀವನೋಪಾಯಕ್ಕೆ ಏನೋ ಒಂದು ಬೇಕು, ಅದು ಕೂಡ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀರಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.